ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. 19 ನಿರ್ವಹಣೆ ಕುರಿತು ತಜ್ಞ ವೈದ್ಯರೊಂದಿಗೆ ಚರ್ಚಿಸಲಾಯಿತು. ಸಭೆಯಲ್ಲಿ ಕೋವಿಡ್ ಚಿಕಿತ್ಸೆಗೆ ಹಾಗೂ ನಿರ್ವಹಣೆಗೆ ಅಳವಡಿಸಬೇಕಾದ ಮಾರ್ಗಸೂಚಿಗಳನ್ನು ನಿಗದಿಪಡಿಸುವ ಕುರಿತು ಚರ್ಚಿಸಲಾಯಿತು. ರೋಗ ಲಕ್ಷಣ ಇಲ್ಲದ ಅಥವಾ ಅತ್ಯಂತ ಕಡಿಮೆ ಜ್ವರದ ಲಕ್ಷಣಗಳಿದ್ದರೆ ಅವರನ್ನು ಮನೆಯಲ್ಲೇ ಪ್ರತ್ಯೇಕವಾಗಿರಿಸಿ ಹೋಮ್ ಐಸೋಲೇಷನ್ ಅವರ ಆರೋಗ್ಯದ ಮೇಲೆ ನಿಗಾ ಇಡೋದು ಸೂಕ್ತ. ಇದರಿಂದ ಆಸ್ಪತ್ರೆಗಳಲ್ಲಿ ಒತ್ತಡ ತಡೆಯಬಹುದಾಗಿದೆ ಎಂದು ಬಹುತೇಕ ತಜ್ಞರು ಅಭಿಪ್ರಾಯಪಟ್ಟರು. ತೀವ್ರ ಸೋಂಕಿನ ಲಕ್ಷಣಗಳು ಹೊಂದಿರುವವರು ಹಾಗೂ ಇತರ ಆರೋಗ್ಯ ಸಮಸ್ಯೆಗಳಿರುವವರು ಸೋಂಕಿತರಾದಲ್ಲಿ ಅವರಿಗೆ ಉತ್ತಮ ಚಿಕಿತ್ಸೆ ನೀಡಲು ಆದ್ಯತೆ ನೀಡಬೇಕು ಎಂದು ತಜ್ಞರು ಸಲಹೆ ನೀಡಿದರು. ಪ್ರಕರಣ ದ್ವಿಗುಣಗೊಳ್ಳುವ ವೇಗ ತಗ್ಗಿಸಬೇಕು. ಮುಚ್ಚಿದ ಸ್ಥಳಗಳು, ನಿಕಟ ಸಂಪರ್ಕ ಹಾಗೂ ಜನಸಂದಣಿ ಸ್ಥಳಗಳಲ್ಲಿ ಜನತೆ ಹೆಚ್ಚಿನ ಮುನ್ನೆಚ್ಚರಿಕೆ ವಹಿಸುವ ಅಗತ್ಯವಿದೆ ಎಂದು ವೈದ್ಯರು ಅಭಿಪ್ರಾಯಪಟ್ಟಿದ್ದಾರೆ. ಟೆಲಿಮೆಡಿಸಿನ್ ವ್ಯವಸ್ಥೆಯ ಮೂಲಕ ಹೆಚ್ಚಿನ ರೋಗಿಗಳಿಗೆ ಚಿಕಿತ್ಸೆ ನೀಡಬಹುದು ಎಂದು ಸಲಹೆ ನೀಡಿದ್ದಾರೆ. ನಾವು ಮಾಧ್ಯಮದ ಸ್ನೇಹಿತನ ಕರೆತಿರುವಂಥದ್ದು ನಮ್ಮ ಇಲ್ಲಿ ತಜ್ಞರೇನು ಸೇರಿದ್ದಾರೆ ಅವರ ಮಾತುಗಳನ್ನು ತಾವು ಕೇಳಬೇಕು, ಅವರನ್ನು ಕೇಳಬೇಕು ಅಂತ ನಮ್ಮ ಮಾಧ್ಯಮದ ಸ್ನೇಹಿತರನ್ನು ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾದಲ್ಲಿ ಕರೆದಿದ್ದೆ. ಅವರೇ ಹೆಚ್ಚು ಮಾತನಾಡ್ತಾರೆ. ನಾನು ಪ್ರಾರಂಭಿಕವಾಗಿ ಏನು ಚರ್ಚೆ ಆಯಿತು 4 ಮಾತು ಹೇಳಿದ್ದೇನೆ ಅಷ್ಟೇ. ಉಳಿದೆಲ್ಲ ಸಂಗತಿಗಳನ್ನು ನಮ್ಮ ತಜ್ಞ ವೈದ್ಯರು ತಮ್ಮನ್ನು ಕುರಿತು ಮಾತನಾಡ್ತಾರೆ. ದಯಮಾಡಿ ವಾಸ್ತವಿಕ ಸ್ಥಿತಿಯನ್ನು ತಿಳ್ಕೊಂಡು ಸರಿಯಾದ ರೀತಿ ವರದಿ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ಪ್ರಾರಂಭದಲ್ಲಿ ಇವಾಗ ಡಾಕ್ಟರ್ ಸುದರ್ಶನ್ ಬಲ್ಲಾಳರವರು ಮಣಿಪಾಲ್ ಸಮೂಹದ ಮುಖ್ಯಸ್ಥರು, ಅವ್ರು ಮಾತನಾಡ್ತಾರೆ. ಆನರಬಲ್ ಚೀಫ್ ಮಿನಿಸ್ಟರ್ ಸಾಹೇಬ್ರೆ, ಮಾನ್ಯ ಮಂತ್ರಿಗಳೇ, ಅಧಿಕಾರಿಗಳೇ, ಪ್ರೆಸ್ ಬಾಂಧವರೇ, ಇವತ್ತು ನಮ್ಮ ಮುಖ್ಯಮಂತ್ರಿಯವರು ತಜ್ಞರ ಒಂದು ವಿಭಾಗವನ್ನು ಇಲ್ಲಿಗೆ ಕರೆದು ಕೋವಿಡ್ ಬಗ್ಗೆ ಏನ್ ಮಾಡಬೇಕು ನಮ್ಮ ಕರ್ನಾಟಕ ಅಂತ ಹೇಳಿ ತುಂಬಾ ಡಿಸ್ಕಷನ್ ಮಾಡಿದ್ದಾರೆ. ಇವಾಗ ಕೋವಿಡ್ ಜಾಸ್ತಿ ಆದ್ರೂ ನನ್ನ ಮನವಿ ಏನಂದ್ರೆ, ನೀವು ಜನರಿಗೆ ಹೆದರಿಸಬಾರ್ದು, ಪ್ಯಾನಿಕ್ ಅಥವಾ ಫಿಯರ್ ಸೈಕೋಸಿಸ್ ಕ್ರಿಯೇಟ್ ಮಾಡಬಾರ್ದು. ಈಗ ಎಷ್ಟೋ ವೈರಲ್ ಡಿಸೀಸ್ಗಳಿದೆ, ಬರ್ತದೆ ಹೋಗ್ತದೆ. ಇದರಲ್ಲಿ ಕೋವಿಡ್ ಅಲ್ಲಿ ಸಂಖ್ಯೆ ಜಾಸ್ತಿ ಆದರೂ ಸೀರಿಯಸ್ ಪೇಷಂಟ್ಸ್ ಮತ್ತೆ ಮಾರ್ಟಾಲಿಟಿ ಇನ್ನೂ ನಮ್ಮ ರಾಜ್ಯದಲ್ಲಿ ತುಂಬಾ ಕಡಿಮೆ ಇದೆ. ಹಾಗಾಗಿ ದಯವಿಟ್ಟು ನೀವು ಜನರಿಗೆ ಏನ್ ತಿಳಿಸ್ಬೇಕಂದ್ರೆ, ಕೋವಿಡ್ ಬಂದ್ರೆ ನಿಮ್ಮ ಜೀವನದ ಅಂತ್ಯ ಅಲ್ಲ, ಇದಕ್ಕೆ ಬೇಕಾಗಿರುವ ಟ್ರೀಟ್ಮೆಂಟ್ ಇದೆ, ಇದನ್ನು ಕಂಟ್ರೋಲ್ ಮಾಡಬಹುದು. ನೀವು 95% ಜನರು ಮನೆಗೆ ಹೋಗ್ತಿರೋ ಹುಷಾರಾಗಿ ಅಂತ ಒಂದು ಮಾಧ್ಯಮದಲ್ಲಿ ಹೇಳ್ಬೇಕು. ಯಾಕಂದ್ರೆ ಜನರು ತುಂಬಾ ಹೆದ್ಕೊಂಡಿದ್ದಾರೆ. ಈಗ ಕೋವಿಡ್ ಬಂದ್ರು ಅವ್ರು ಹೇಳೋದಿಲ್ಲ, ಅಷ್ಟು ಹೆದ್ಕೊಂಡಿದ್ದಾರೆ. ಎರಡನೇದಾಗಿ ಏನಂದ್ರೆ, ಈಗ ತುಂಬಾ ಏಸಿಂಪ್ಟಮ್ಯಾಟಿಕ್ ಅಂದ್ರೆ ಏನು ಕೋವಿಡ್ ಬಗ್ಗೆ ಸಿಂಪ್ಟಮ್ಸ್ ಇಲ್ಲದಿದ್ದವರು ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗೋ ಅವಶ್ಯಕತೆ ಇಲ್ಲ. ಇದರಿಂದಾಗಿ ತುಂಬಾ ಆಸ್ಪತ್ರೆ ಬೆಡ್ಗಳು ಫ್ರೀ ಆಗುತ್ತೆ. ಇದರ ಬಗ್ಗೆ ನಾವು ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತೆ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್, ಹೆಲ್ತ್ ಮಿನಿಸ್ಟರ್ ಅವರಿಗೆ ರಿಕ್ವೆಸ್ಟ್ ಮಾಡಿದೀವಿ. ಯಾಕಂದ್ರೆ ಹಾಸ್ಪಿಟಲ್ ಬೆಡ್ಸ್ ಎಲ್ಲ ಈಗ ಫುಲ್ ಆಗ್ತಾ ಇದೆ. ಏಸಿಂಪ್ಟಮ್ಯಾಟಿಕ್ ಪೇಷಂಟ್ಸ್ ಅನ್ನು ಮನೆಯಲ್ಲೇ ನೋಡ್ಕೊಂಡ್ರೆ ಆಸ್ಪತ್ರೆ ಬೆಡ್ ಫ್ರೀ ಆಗುತ್ತೆ. ಸಿಕ್ ಇರೋ ಪೇಷಂಟ್ಸ್ ಅಥವಾ ತೀವ್ರ ಪ್ರಾಬ್ಲಮ್ ಇರೋ ಪೇಷಂಟ್ಸ್ ಮಾತ್ರ ನಾವು ನೋಡ್ಕೊಳ್ಬಹುದು. ಹಾಗಾಗಿ ಬೆಡ್ ಏನು ತೊಂದರೆ ಆಗುದಿಲ್ಲ. ಕರ್ನಾಟಕ ನಮ್ಮ ವೈದ್ಯಕೀಯ ಇದರಲ್ಲಿ ತುಂಬಾ ಮುಂದಿದೆ ಬೇರೆ ಸ್ಟೇಟ್ಗಳಿಂದ. ಹಾಗಾಗಿ ನಮ್ಮ ಲೆಕ್ಕದಲ್ಲಿ ಗವರ್ಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಒಟ್ಟಾಗಿ ಕೆಲಸ ಮಾಡಿದ್ರೆ ನಾವು ಈ ಕೊರೋನಾ ವೈರಸ್ ಅನ್ನು ಗೆಲ್ಲಬಹುದು. ಇದಂತ ನಮ್ಮ ಭರವಸೆ ಇದೆ. ಹಾಗಾಗಿ ಹೆದರಿಕೊಳ್ಳುವ ವಿಷಯ ಏನೂ ಇಲ್ಲ. ಕೊರೋನಾವನ್ನು ನಾವು ಖಂಡಿತ ಜಯಿಸ್ತೀವಿ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. ಪ್ರೈವೇಟ್ ಸೆಕ್ಟರ್ ಆಸ್ಪತ್ರೆಗಳೆಲ್ಲ ಅವ್ರ ಜೊತೆ ಮತ್ತೆ ಸರ್ಕಾರದ ಜೊತೆ ಸೇರಿ ಎಷ್ಟು ಸಾಧ್ಯ ಇದೆ ಅಷ್ಟು ಅಸಿಸ್ಟ್ ಮಾಡ್ತೀವಿ. ಡಾಕ್ಟರ್ ವಿವೇಕ್ ಜವಳಿ ಅವರು ಅಲ್ಲ, ಕ್ವಶನ್ಸ್ ಎಲ್ಲ ಮತ್ತೆ ತಗೊಳ್ತೀವಿ. ಮೊದಲು ಒಂದು 5-6 ಜನ ಇಂಪಾರ್ಟೆಂಟ್ ಎಕ್ಸ್ಪರ್ಟ್ಸ್ ಮಾತಾಡ್ಬಿಡಿ, ಮತ್ತೆ ಗೈಡ್ ಲೈನ್ಸು ಅದರದ್ದು ಒಂದು ಇದಾದ್ಮೇಲೆ ಒಂದು ಸಭೆ ಕರೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಹಿರಿಯ ಅಧಿಕಾರಿಗಳ ಜೊತೆ. ಇನ್ನೂ ಕೂಡ ನಾವು ಫೈನಲ್ ಡಿಸಿಷನ್ ಅಂತ ಏನು ತಗೊಂಡಿಲ್ಲ. ಗೈಡ್ ಲೈನ್ಸ್ ಆದ್ಮೇಲೆ ನೀವು ಪ್ರಶ್ನೆ ಕೇಳಿ. ಇದು ಸಲಹೆಗಳು ಮಾತ್ರ, ಎಲ್ಲ ಪರಿಣಿತರ ಸಲಹೆಗಳ ಮೇರೆಗೆ ನಾವು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಭೆ ಇದೆ, ಉನ್ನತ ಅಧಿಕಾರಿಗಳ ಸಭೆ. ಅದರಲ್ಲಿ ಕೂಲಂಕುಷವಾಗಿ ಎಲ್ಲ ಸಾಧಕ ಬಾಧಕಗಳನ್ನ ನಾವು
ಚರ್ಚೆ ಮಾಡಿ ಮತ್ತೆ ಮಾರ್ಗಸೂಚಿಯನ್ನು ಇವತ್ತು ಬಿಡುಗಡೆ ಮಾಡುವಂಥ ಕೆಲಸ ಆಗ್ತದೆ. Today's meeting was one among the many that the government has been having with the senior medical experts of the city. Consensus has been that patients who are asymptomatic, to save and keep beds available for more sick patients, they should be treated at home, and the methodology has been discussed. Newer type of tests, they have to be adopted, and more laboratories and more manpower is to be created, and it will be done rapidly. And thirdly, we also discussed about many other issues to make the supply chain more effective. And I think this will make the state look very different and have outcomes much different than many other states, with this kind of a synergy between medical experts of the state and the government agencies. What is the methodology that we discuss? Because there are a lot of comorbidities within a patient. Patient who is having a corona positive testing may be asymptomatic, no symptoms at all, and patient is less than 60 years. The chances of not getting ill at all are very high. And if you keep him in the hospital, say for example, Vikram Hospital, it has got 40 beds, and almost all the beds are occupied by such patients, which are just resting there and denying the bed for patients who require that bed, and those patients are running around the town. So these people, the doctors can give them a proper, exact instructions, and they can be monitored by the ground workers. Patients who are above 60, patients who have got symptoms, fever, sore throat, they have got mild breathlessness, these are patients who have to be closely monitored, drugged properly, and watched time to time. These are the patients who have to be in the hospital. These patients, if they are severe, then they will require oxygen. This oxygen is not 1 or 2 liters, it has to be high flow oxygen, 40 liters per minute. So there was a lot of discussion on getting alert and getting proactive on the supply chain management. We are lucky, unlike Bombay or Delhi today, we have learned a lot of lessons from their mistakes. A. B. We have got better drugs. C. We have got better new testing. Dr. Manjunath explained us about the rapid antigen testing, and everybody agreed with him. And also the methodology in Delhi, there was a good suggestion from the Home Minister that there are a lot of microbiologists in the university levels. So by cooperating with the universities, every district has got 3 labs now. But a lot of load of these laboratories was coming into Bangalore on few government laboratories, and there was a wait time. So we discussed a lot about that, and that will be very effective, and wait time will vanish. So these are some of the practical suggestions and implementations which will be done in a very short timeline, and that is the answer to your question on realistic logistics. Dr. Sharan Patel, Sparsh. ಎಲ್ರಿಗೂ ನಮಸ್ಕಾರ. ಫಸ್ಟ್ಲಿ ಈ ಕರೋನಾ ವೈರಸ್ಸು ಇಟ್ಸ್ ಎ ವೆರಿ ಅನ್ನೋನ್ ಎಂಟಿಟಿ ಫಾರ್ ದ ಎಂಟೈರ್ ವರ್ಲ್ಡ್. ಬಟ್ ನಾವು ಇಲ್ಲಿ ಕರ್ನಾಟಕದಲ್ಲಿ ಇಷ್ಟೊಂದು ಎಷ್ಟೊಂದು ಜನ ನಮ್ಮ ಆಸ್ಪತ್ರೆಯಲ್ಲೇ ರಿಕವರ್ ಆಗಿ ಮನೆಗೆ ಹೋಗಿದ್ದಾರೆ. ಒಂದು 17 ಜನ ಪೇಷಂಟ್ಸು ರಿಕವರ್ ಆಗಿ ಮನೆಗೆ ಹೋಗಿದ್ದಾರೆ. ಅವ್ರ ಸ್ಟೋರೀಸ್ನ ನಾವು ಎತ್ತಿಡಿದು ಅವ್ರು ಹೇಗೆ ರಿಕವರ್ ಆಗಿ ಮನೆಗೆ ಹೋದ್ರು, ಅವ್ರಿಗೇನು ಕಷ್ಟ ಆಗಿಲ್ಲ ಅನ್ನೋದು ತೋರಿಸಿದ್ರೆ ಬಹಳ ಜನಕ್ಕೆ ಒಂದು ಹೋಪ್ ಸಿಗುತ್ತೆ. ಅದು ಹೋಪ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಮೆಡಿಕಲ್ ಪ್ರಾಕ್ಟೀಸ್. ಅದಕ್ಕೆ ತಮ್ಮದೆಲ್ಲ ಸಹಕಾರ ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಕ್ಲಾರಿಫಿಕೇಶನ್ ಅಂದ್ರೆ ಹೋಮ್ ಟ್ರೀಟ್ಮೆಂಟ್ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಅವೆಲ್ಲ ಚರ್ಚೆ ಆಗಿದೆ, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬಹುದು ಸರ್? ಅಂದ್ರೆ ಯಾವ ರೀತಿ ಅವ್ರು ಮೇಂಟೈನ್ ಮಾಡಬೇಕು ಹೋಮ್ ಟ್ರೀಟ್ಮೆಂಟ್ ಸಂದರ್ಭದಲ್ಲಿ ಅಂತ ಮಾಡ್ತೀರಾ? ಹೋಮ್ ಟ್ರೀಟ್ಮೆಂಟ್ ಅನ್ನ ಏನಿಲ್ಲ, ಸಿಂಪ್ಟಮ್ಯಾಟಿಕ್ ಆಗಿದ್ದು ಕೋವಿಡ್ ಪಾಸಿಟಿವ್ ಆಗಿದ್ರೆ ಅವ್ರಿಗೆ ಯಾವ ಥರದ್ದು ಟ್ರೀಟ್ಮೆಂಟ್ ಬೇಕಿಲ್ಲ ಎಕ್ಸೆಪ್ಟ್ ಐಸೋಲೇಷನ್. ಅದು ಯಾವುದು ಮೆಡಿಸಿನ್ ತಗೊಳ್ಳೋದು ಬೇಕಿಲ್ಲ, ಏನಿಲ್ಲ, ಬರೀ ಐಸೋಲೇಷನ್ ಬೇಕು ಅವ್ರಿಗೆ. ಒಂದು ವೇಳೆ ಅವ್ರು ಸಿಂಪ್ಟಮ್ಯಾಟಿಕ್ ಆಗಿ ಈ ಉಸಿರಾಟಕ್ಕೆ ತೊಂದರೆ ಆಗಿ ಅಥವಾ ಜ್ವರ ಬಂದು ಆ ಥರ ಆದರೆ ನಮಗೆ ಫೀವರ್ ಕ್ಲಿನಿಕ್ಸ್ ಅಂತಿದೆ. ಈಗ ಇಲ್ಲಿ ಆಗಲೇ ಭಾಳಷ್ಟು ಮಾತಾಡಿದ್ದೀವಿ. ಪಲ್ಸ್ ಆಕ್ಸಿಮೀಟರ್ ಅಂತ ಒಂದು ವೆರಿ ಸಿಂಪಲ್ ಹ್ಯಾಂಡ್ ಹೆಲ್ಡ್ ಡಿವೈಸ್ ಇದೆ. ಅದನ್ನು ನಾವು ಪಲ್ಸ್ ಆಕ್ಸಿಮೀಟರ್ ಅವ್ರಿಗೆ ಹಾಕಿ ನೋಡಿದಾಗ ಅವ್ರ ಸ್ಯಾಚುರೇಷನ್ ಏನಾದರೂ ಕಡಿಮೆ ಆದರೆ ಇಮಿಡಿಯೇಟ್ಲಿ ದೇ ಕ್ಯಾನ್ ಗೋ.
ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ಸ್ ಇದ್ರೆ ಹಿಂಗೆ ಆದಾಗ ಯಾರು ಕಾಂಟ್ಯಾಕ್ಟ್ ಮಾಡಬೇಕು, ಯಾವ ಆಸ್ಪತ್ರೆಯಲ್ಲಿ ಬೆಡ್ ಇದೆ, ಎಲ್ಲಿ ಹೋಗ್ಬೇಕು ಅಂತ ಒಂದು ತಿಳುವಳಿಕೆ ಕೊಟ್ಬಿಟ್ರೆ ವಿ ಆರ್ ಪ್ರಿಟಿ ಮಚ್ ಟೇಕಿಂಗ್ ಕೇರ್. ನಾವು ಪರ್ಫೆಕ್ಟ್ ಸಿಸ್ಟಮ್ ಇವಾಲ್ವ್ ಮಾಡೋದು ಬಹಳ ಕಷ್ಟ, ಬಟ್ ಕೆಲವು ಯಾವುದೇ ರೀತಿಯಲ್ಲಿ ಹೋದ್ರು ಕೆಲವೊಂದು ಹೆಚ್ಚು ಕಮ್ಮಿ ಇದ್ದೇ ಇರ್ತದೆ. ಬಟ್ ವಿತ್ ರಿಸೋರ್ಸಸ್, ಲಿಮಿಟೆಡ್ ರಿಸೋರ್ಸ್. ಈ ತರ ಪ್ಯಾಂಡಮಿಕ್ ಯಾವತ್ತೂ ಆಗೇ ಇಲ್ಲ ಜಗತ್ತಲ್ಲಿ, ಅಂದ್ರೆ ಈ ಮಟ್ಟಕ್ಕೆ ಮಾಡರ್ನ್ ಇಂಡಿಯಾದಲ್ಲಿ ಆಗೇ ಇಲ್ಲ. ಇಂಥ ವೇಳೆಗೆ ನಮ್ಮ ರಿಸೋರ್ಸಸ್ ಎಷ್ಟಿದೆ ಅದನ್ನು ಎಷ್ಟು ಬೆಸ್ಟ್ ಆಗಿ ನಾವು ಯುಟಿಲೈಸ್ ಮಾಡಬೇಕು ಅನ್ನೋದೇ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಯಾರಿಗೆಲ್ಲಾಗಿನ ಅದರ ನೆಸೆಸಿಟಿ ಜಾಸ್ತಿ ಇದೆಯೋ ಅಂಥವ್ರಿಗೆ ಇದು ತಲುಪಿಸೋದು ಭಾಳ ಇಂಪಾರ್ಟೆಂಟ್. ನಮ್ಮ ಆಸ್ಪತ್ರೆಯಲ್ಲಿ ಕೂಡ ಮೋರ್ ದೆನ್ 60% ಆಫ್ ದೆಮ್ ಆರ್ ಎಸಿಂಪ್ಟಮ್ಯಾಟಿಕ್. ಸುಮ್ಮನೆ ಬಂದು ಹಾಸ್ಪಿಟಲಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಕೂತಿದ್ದಾರೆ, ಬಟ್ ಗಾಬರಿ ಅವ್ರಿಗೆ ಕೂತ್ಕೊಳ್ಳೇಬೇಕು, ಹಾಸ್ಪಿಟಲ್ ಬೆಡ್ ಬೇಕೇ ಬೇಕು ಅಂತ. ಸೊ ದ್ಯಾಟ್ ಸಿಚುವೇಶನ್ ನಾವು ಅವಾಯ್ಡ್ ಮಾಡಿದ್ರೆ ಭಾಳ ಒಳ್ಳೇದಾಗುತ್ತೆ. ಯಾಕಂದ್ರೆ ಅವ್ರಿಗೆ ಈಗ ಸದ್ಯಕ್ಕೆ ಏನಿದೆ ಅಂದರೆ ಅವ್ರ ಮನೆಯಲ್ಲಿದ್ದರೆ ಅವ್ರು ಕೋವಿಡ್ ಪಾಸಿಟಿವ್ ಬಂದ್ಬಿಟ್ಟಿದೆ, ಗೌರ್ಮೆಂಟ್ ಅವ್ರು ಬಂದ್ಬಿಟ್ಟು ಕರ್ಕೊಂಡೋಗಿ ಅವರಿಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡ್ತಾರೆ ಅಂದ್ಬಿಟ್ಟು ಬೇಗನೆ ಓಡ್ ಬಂದು ಪ್ರೈವೇಟ್ ಹಾಸ್ಪಿಟಲ್ ಕೂತ್ಕೊಂಡಿದ್ದಾರೆ. ಈಗ ದಟ್ ಹೋಲ್ ಖೇಯಾಸ್ ಹ್ಯಾಸ್ ಟು ಬಿ ಅವಾಯ್ಡ್. ಎರಡು ಮೂರು ರೀತಿ ಒಂದು ಆತಂಕ ಇದೆ. ಯಾಕೆಂದ್ರೆ ಅಲ್ಲಿ ಮನೆಯಲ್ಲೇ ಇದ್ರೆ ಐಸೋಲೇಷನ್ ಆದ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಯವರು ಬಿಡಲ್ಲ, ಜೊತೆಗೆ ಆ ಮನೆಯವ್ರಿಗೂ ಕೂಡ ಗಾಬರಿ ಆಗುತ್ತೆ. ಅಲ್ಲೂ ವಯಸ್ಸಾದವರು ಆ ಮನೇಲೇ ಇರ್ತಾರೆ, ಅವ್ರು ಏನ್ ಮಾಡ್ಬೇಕು ಅಂತ. ಯಾಕೆಂದ್ರೆ ಅಲ್ಲಿ ಶೌಚಾಲಯದ ವ್ಯವಸ್ಥೆಗಳಿರಲ್ಲ, ಈ ರೀತಿಯ ಸಮಸ್ಯೆನೂ ಇರುತ್ತೆ. ಯಾಕಂದ್ರೆ ಎಲ್ಲಾ ಮನೆಯಲ್ಲೂ ಕೂಡ ಸಪರೇಟ್ ಆಗಿ ಶೌಚಾಲಯ ವ್ಯವಸ್ಥೆ ಇರಲ್ಲ. ಇದಕ್ಕೆಲ್ಲ ಯಾವ ರೀತಿ ನೀವು ಕ್ರಮ ಕೈಗೊಳ್ತೀರಾ ಅಂತ ನೋಡಿ. ವಿಶ್ವಾದ್ಯಂತ ಹೋಮ್ ಐಸೋಲೇಷನ್ ಮಾಡದಲ್ಲೇ ಯಾವ ನಗರದಲ್ಲಿ ಯಾವ ದೇಶದಲ್ಲಿ ಕೂಡ ಕೊರೋನಾನ ಟ್ರೀಟ್ಮೆಂಟ್ ಮಾಡಿಲ್ಲ. ಎಂಥ ಮೋಸ್ಟ್ ಅಡ್ವಾನ್ಸ್ ದೇಶ ಆಗಿರಲಿ, ಮೋಸ್ಟ್ ಅಡ್ವಾನ್ಸ್ಡ್ ಇದಾಗಿರಲಿ, ಅವ್ರ ಹತ್ರ ಇರೋ ಬೆಡ್ಸ್ನಲ್ಲೇ ಎಲ್ಲರನ್ನೂ ಟ್ರೀಟ್ ಮಾಡಬೇಕು ಅಂತ ಎಲ್ಲೂ ಆಗಿಲ್ಲ. ಹಾಗಾಗಿ ಬೆಂಗಳೂರಿನಲ್ಲಿ ನಾವು ಅದನ್ನು ಮಾಡೋಕೆ ಹೊರಡ್ತೀವಿ ಅಂದರೆ ಅದು ಅತಿಶಯೋಕ್ತಿ ಆಗುತ್ತೆ. ಆದ್ದರಿಂದ ಇದು ಸೈಂಟಿಫಿಕ್ ಆಗಿರೋ ಗೈಡ್ಲೈನ್ಸು. ಇದಕ್ಕೆ ನೀವು ಹೇಳಿದ ಕ್ವಶನ್ಗೆ ಈಗ ನಮ್ಮಲ್ಲಿ ಒಂದು ಟೆಕ್ನಿಕಲ್ ಅಡ್ವೈಸರಿ ಗ್ರೂಪ್ ಅಂತಿದೆ, ಅದು ಪ್ರೊಫೆಸರ್ MK ಸುದರ್ಶನ್ ಸರ್ ಅದಕ್ಕೆ ಚೇರ್ಮನ್. ಆಗಲೇ ಗೈಡ್ಲೈನ್ಸ್ ಡೆವಲಪ್ ಮಾಡಿದ್ದೀವಿ. ಯಾರಿಗೆ ಹೋಮ್ ಐಸೋಲೇಷನ್ ಬೇಕು, ಯಾರಿಗೆ ಆಗಲ್ಲ, ಯಾರಿಗೆ ಬೇಕು ಅಂದ್ರೂ ಕೆಲವು ನಾವು ಕೊಡೋದಿಲ್ಲ. ಅದು ಸೈಂಟಿಫಿಕ್ ಕ್ರೈಟೀರಿಯಾ ಇದೆ, ಆ ಪದ್ಧತಿ ಪ್ರಕಾರನೇ ಮಾಡೋದು. ನಂಗೆ ಅವಕಾಶ ಬಂದಿರೋದ್ರಿಂದ ನಾನು ಇನ್ನೂ 2 ಮಾತುಗಳು ಹೇಳ್ತೀನಿ ಮಾಧ್ಯಮ ಮಿತ್ರರಲ್ಲಿ. ದಯವಿಟ್ಟು ಎಲ್ಲೋ ಒಂದಾಗುವ ಸಾವಿಗೆ ಜಾಸ್ತಿ ಒತ್ತು ಕೊಟ್ಟು ರಿಕವರಿ ರೇಟ್ ತೋರಿಸ್ದಲೆ ಈ ಕೆಲವೆಲ್ಲ ಭಾಷೆ ನಾವೇನು ಉಪಯೋಗ ಮಾಡ್ತಾ ಇದ್ದೀವಿ, ರುದ್ರ ತಾಂಡವ, ಇದು ರಣಕೇಕೆ, ಇದು ನೃತ್ಯ ಆಡ್ತಾ ಇದೆ, ಮೃತ್ಯು, ಆಮೇಲೆ ಬಾಂಬೆಯಿಂದ ಬಂದಂತ ಬಾಂಬು, ಇವೆಲ್ಲ ಆಗೋದ್ರಿಂದ ಪಾಪ ಮನಸ್ಸಲ್ಲಿ ಅವ್ರಿಗೆ ಏನು ಗೊತ್ತೇ ಇರದಲ್ಲಿರೋರಿಗೆ ಯಾವುದೋ ಒಂದು ಭೂತನ ಸೃಷ್ಟಿ ಮಾಡಿ ಅವ್ರು ಎದುರ್ಕೊಂಡು ಮನೆಯಿಂದ ಹೊರಗಡೆನೂ ಬರಂಗಿಲ್ಲ, ಸಿಂಪ್ಟಮ್ ಬಂದ್ರೆ ಹೇಳೋದಿಲ್ಲ, ಟೆಸ್ಟ್ ಮಾಡಿಸೋದಕ್ಕೂ ಎದುರ್ಕೊಂತಾರೆ. ಆಮೇಲೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ ಇನ್ನೇನು ಮುಗ್ದೇ ಹೋಯ್ತು ನಮ್ಮ ಕತೆ ಅನ್ನೋಂಗೆ ಹಾಸ್ಪಿಟ್ಲ್ ಎಲ್ಲ ಕೆಟ್ಟವು, ಇಲ್ಲಿ ಹೋದ್ರೆ ಅಲ್ಲಿ ಕಷ್ಟ, ಅದು ಹೋದ್ರೆ ಇದು ಕಷ್ಟ, ಆಂಬ್ಯುಲೆನ್ಸ್ ಇಂದ ಹೊರಗಡೆನೆ ಬರೋದಿಲ್ಲ. ದಯವಿಟ್ಟು ಹೌದು ತೊಂದರೆ ಇದೆ, ಈಗೇನು ನಾವು ಎಲ್ಲರೂ ಜೊತೆ ನಡೆದು ಕೆಲಸ ಮಾಡಬೇಕು, ಎಲ್ಲರೂ ಇದು ಸಹಭಾಗಿತ್ವದಲ್ಲಿ ನಡಿಬೇಕು. ಕಷ್ಟ ಇದ್ದೇ ಅಂದಾಗ ಸರ್ಕಾರದ ಬಳಿ ಬಂದು ಹೇಳಿ ಈ ಥರ ಪ್ರಾಬ್ಲಮ್ ಇದೆ ಅಂತ ಕನ್ಸ್ಟ್ರಕ್ಟಿವ್ ಅದನ್ನ ಮಾಡ್ತಾರೆ. ನಾವೆಲ್ಲ ಸರ್ಕಾರೇತರ ಖಾಸಗಿಯಿಂದ ಬಂದಿರೋರು, ನಮಗೆ ಇದು ನೋಡಿದಾಗ ಅನ್ಸುತ್ತೆ ಅಯ್ಯೋ ನನಗೆ ಹೆದರಿಕೆ ಆಗ್ತಾ ಇದೆಯಲ್ಲಪ್ಪ, ನನಗೆ ಇಷ್ಟು ಗೊತ್ತಿದ್ದೂ ಇದ್ರ ಬಗ್ಗೆ ಎಪಿಡೆಮಿಯಾಲಜಿ ನನಗೆ ಹೆದರಿಕೆ ಆಗ್ತಾ ಇದೆ ಅಂದರೆ ಯಾರಿಗೂ ಗೊತ್ತಿಲ್ಲ ಅಂದರೆ ಅವ್ರ ಮನಸ್ಸಿನ ಮೇಲೆ ಎಷ್ಟು ದುಷ್ಪರಿಣಾಮ ಬೀಳುತ್ತೆ. ದಯವಿಟ್ಟು ನಿಮ್ಮ ಜವಾಬ್ದಾರಿ ಮಾಧ್ಯಮ ವರ್ಗದಿಂದ ಇವತ್ತು ಸಹಭಾಗಿತ್ವ ಮಾಡಿದ್ರೆ ಈ ಕೊರೋನಾ ನಾವು ಜೊತೆಲಿ ಗೆಲ್ಬಹುದು ಅಂತ ನನ್ನ ನಿಮ್ಮಲ್ಲಿ ಒಂದು ಕೋರಿಕೆ. ಸಲಹೆಯನ್ನು ಪರಿಗಣಿಸ್ತೀವಿ ಸರ್, ಪರಿಗಣಿಸ್ತೀವಿ. ನಿನ್ನೆ ಒಂದು ಬಳ್ಳಾರಿ ಒಂದು ಕೇಸ್ ಆಯ್ತು, ಅದನ್ನ ಯಾವ ರೀತಿ ತೋರಿಸಬಹುದಾಗಿತ್ತು ಹೇಳಿ. ಒಂದು ಶವಗಳನ್ನ ಆ ರೀತಿ ಇದು ಮಾಡಿ ಈ ರೀತಿ ವೈಫಲ್ಯಗಳನ್ನು ತೋರಿಸಬಾರ್ದು ಹೆಂಗೆ ಅಂತ ನಿಮ್ಮ ಸಲಹೆಗಳನ್ನು ಒಪ್ತೀವಿ. ಆ ರೀತಿ ನಾವು ಯಾವ ರೀತಿ ನಿರೀಕ್ಷೆ ಮಾಡಬಹುದು ನಿಮ್ ಸರ್ಕಾರದಿಂದ? ಎಷ್ಟೋ ಜನಕ್ಕೆ ನಮ್ಗೆ ರೋಗ ಇದೆ ಅಂತ ಅವರೇ ಹೇಳಿದ್ರು ಕೂಡ ಅವ್ರನ್ನ ಇನ್ನೂ ಕೂಡ ಹಾಸ್ಪಿಟಲ್ ಕರ್ಕೊಂಡು ಹೋಗುವಂತ ಒಂದು ಪರಿಸ್ಥಿತಿ ಉದ್ಭವ ಆಗಿಲ್ಲ. ನಮ್ಮ ಹತ್ರ ಆಂಬ್ಯುಲೆನ್ಸ್ ಇಲ್ಲ ಅಂತಾರೆ, ಆಂಬ್ಯುಲೆನ್ಸ್ ಇಲ್ಲದೆ ಸತ್ತೋಗಿರೋರ ಒಂದು ಸಂಖ್ಯೆನೂ ಕೂಡ ನಿಮ್ ಗಮನಕ್ಕೆ ಬಂದಿದೆ. ನೀವು ಬರೀ ಮಾಧ್ಯಮಗಳು ತೋರಿಸ್ತಾ ಇರುವಂತದ್ದೇ ಈಗ ಪ್ರಶ್ನೆಗಳಿಗೆ ದಯವಿಟ್ಟು ಒಂದ್ ನಿಮಿಷ ಇವತ್ತು ಅವರೆಲ್ಲ ಕೂಡ ಎಷ್ಟೇ ಬ್ಯುಸಿ ಇದ್ರು ಇವತ್ತು ನಿಮ್ ಜೊತೆ ಮಾತಾಡಕ್ ಬಂದಿದ್ದಾರೆ. ಅವರು ಈ ಕೋವಿಡ್ ಬಗ್ಗೆ ಪರಿಣಿತರಾಗಿರೋದ್ರಿಂದ ಆರೋಗ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಅವರು ಅನುಭವ ಹೊಂದಿರುವಂತಹ ಬಹಳ ಪರಿಣಿತಿ ಹೊಂದಿರತಕ್ಕಂಥ ಸ್ಪೆಷಲಿಸ್ಟ್ ನಮ್ಮ ಜೊತೆ ಇರೋದ್ರಿಂದ ಅವ್ರ ಸಮಯನ ನಾವು ಕಳಿದೀರಾ ಒಂದು 10-15 ನಿಮಿಷ ಅವ್ರಿಗೆ ಅವಕಾಶ ಕೊಡಿ.
ತದನಂತರ ಸರ್ಕಾರದ ಕಡೆಯಿಂದ ತಮಗೇನು ಉತ್ತರ ಕೊಡಬೇಕು ನಾವು ಕೊಡ್ತೀವಿ. ಅಲ್ಲ ಕೊಟ್ಟೆ ಇಲ್ಲ ಮಾಧ್ಯಮದ ಯಾರು ಏನಿವ್ರೆ ಮಾಧ್ಯಮಗಳು ಇದುವರೆಗೆ ಮಾಡುವ ಕಾರಣಕ್ಕೋಸ್ಕರ ಜನ ಅಟ್ಲೀಸ್ಟ್ ಭಯದಿಂದ ಹೊರ ಬರೋದಕ್ಕೆ ಮಾಸ್ಕ್ ಧರಿಸೋದನ್ನ ಪ್ರಯತ್ನ ಮಾಡ್ತಿದ್ದಾರೆ, ಸ್ಯಾನಿಟೈಸ್ ಮಾಡ್ತಿದ್ದಾರೆ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ. ನೀವು ಮಾಧ್ಯಮಗಳು ಇಟ್ ಇಸ್ ಜಸ್ಟ್ ಅಪೀಲ್. ವಿ ಆರ್ ನಾಟ್ ಕಂಪ್ಲೇನಿಂಗ್. ನಿಮ್ ಬಗ್ಗೆ ನಿಮ್ ಮೇಲೆ ದೂರ್ತಾ ಇಲ್ಲ. ದಯವಿಟ್ಟು ಕೇಳಿ, ಒಂದು ನಿಮಿಷ ಕೇಳಿ. ಮಾಧ್ಯಮದ ಪಾತ್ರ ಬಹಳ ಮುಖ್ಯವಾಗಿದೆ ಅಂತ ಅನೇಕ ಬಾರಿ ನಾನೇ ಹೇಳಿದ್ದೀನಿ. ಇವತ್ತು ನಿಮಗೆ ಮನವಿ ಮಾಡ್ತಾ ಇದ್ದೀನಿ, ಬಹಳಷ್ಟು ಮುನ್ನೆಚ್ಚರಿಕೆ ಕೊಟ್ಟಿದ್ದೀರಿ. ಮುನ್ನೆಚ್ಚರಿಕೆಯಿಂದ ಇವತ್ತು ಇನ್ನೂ ಒಂದು ಹಂತಕ್ಕೆ ಮುಂದಿನ ಹಂತಕ್ಕೆ ಕೊಟ್ಟೋಗಿದೆ. ಭಯಭೀತರಾಗ್ತಾ ಇದ್ದಾರೆ. ಅವ್ರು ಭಯಭೀತರಾಗದ್ ಬೇಡ. ವಸ್ತು ಸ್ಥಿತಿಯನ್ನ ದಯವಿಟ್ಟು ತಾವು ತಮ್ಮ ಮೂಲಕ ಕೊಡಬೇಕು ಅಂತೇಳಿ ನಮ್ಮ ಮನವಿ ಅಷ್ಟೇ. ಡೆಡ್ ಬಾಡಿಗಳ ಬಗ್ಗೆ ಅವ್ರು ನಡ್ಕೊಂಡಂತ ರೀತಿ ಬಗ್ಗೆ ನಾನು ಖಂಡನೆ ಮಾಡ್ತೇನೆ. ಅವ್ರ ಮೇಲೆ ಕ್ರಮನೂ ತಗೊಳ್ತಾ ಇದ್ದೇವೆ, ತಗೊಂಡಿದ್ದೀವಿ ಸರ್, ಈಗಾಗಲೇ ತಗೊಂಡಿದ್ದೇವೆ. ಅದ್ರ ಬಗ್ಗೆ ಏನ್ ನೀವು ತೋರಿಸೋದ್ರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ. ಆ ಥರ ವಿಷಯಗಳು ಜನರಿಗೆ ಗೊತ್ತಾಗಬೇಕು, ಸರ್ಕಾರಕ್ಕೆ ಗೊತ್ತಾಗಬೇಕು. ಅವ್ರನ್ನ ನಾವು ಕ್ರಮನೂ ತಗೊಳ್ತೇವೆ. ಇನ್ನು ಮುಂದೆ ಇಂಥದ್ದು ಒಂದು ಸಂಗತಿ ರಿಪೀಟ್ ಆಗದಂಗೆ ಎಚ್ಚರ ವಹಿಸೋಕ್ಕೆ ಕ್ರಮ ತಗೊಂಡಿದ್ದೀವಿ. 6 ಜನ ಸಸ್ಪೆಂಡ್ ಆಗಿದ್ದಾರೆ ಬೆಳಿಗ್ಗೆನೆ. ಮತ್ತು ನಿನ್ನೆನೆ ಸಂಜೆ ನಾವು ಕಾನ್ಫರೆನ್ಸ್ ಮಾಡಿ ಜಿಲ್ಲಾಧಿಕಾರಿಗಳೇ ಬೇಷರತ್ತ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಬೆಂಗಳೂರು ಜಯಸಿಂಹರವರು ಬೆಳಗ್ಗೆ ಹೊರಟಾಗಿದೆ ಸರ್. ಅಲ್ಲಿ ಅವ್ರನ್ನ ಬಾಡಿ ಶವನ ಮುಚ್ಚಿಬಿಟ್ಟು ಬೇರೆ ವಿಷಯ ಮಾತಾಡ್ತಾರೆ. ಡಾಕ್ಟರ್ ಭುಜಂಗ್ ಶೆಟ್ಟಿರವರು ನಾರಾಯಣ ಸಂಸ್ಥೆ. ನಮಸ್ಕಾರ. ನಿಜ, ಇವಾಗ ಸಡನ್ ಆಗಿ ನಮ್ಮ ಬೆಂಗಳೂರಿನಲ್ಲಿ ಸ್ಪರ್ಟ್ ಆಗಿರೋದ್ರಿಂದ ಒಂದು ವಾರದಲ್ಲಿ ಈ ಬೆಡ್ ಶಾರ್ಟೇಜ್ ಬಂದಿರೋದು, ಪೇಷಂಟ್ಸು ತುಂಬ ಹಾಸ್ಪಿಟಲ್ಗೆ ಓಡಾಡಿರೋದು ಎಲ್ಲ ಇದೆ. ಅದಕ್ಕೆ ಇವಾಗ ನಾವೇನು ಸಜೆಸ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಗೌರ್ಮೆಂಟ್ಗೆ, ಈ ಹೋಮ್ ಐಸೋಲೇಷನ್ ಅಂತ ಹೇಳಿದ್ರೆ ಎಲ್ಲ ಪೇಷಂಟ್ನು ಹೋಮ್ನಲ್ಲಿ ಇಡೋದಲ್ಲ. ಅದು ಅವ್ರ ಏಜ್ ನೋಡಿ, ಅವರಿಗೆ ಬೇರೆ ಏನಾದರೂ ಸಕ್ಕರೆ ಕಾಯಿಲೆ, BP ಇದೆ ಅಂತ ಅದನ್ನು ರೂಲ್ ಔಟ್ ಮಾಡಿ, ಅವ್ರ ಮನೆಯಲ್ಲಿ ತುಂಬ ಸೀನಿಯರ್ ಸಿಟಿಸನ್ಸ್ ಯಾರಾಗಿದ್ದಾರೆ ಅಂತ ಅವ್ರನ್ನ ರೂಲ್ ಔಟ್ ಮಾಡಿ, ಇಂಥವ್ರು ಮಾತ್ರ ಅದಕ್ಕೊಂದು ಕ್ರೈಟೀರಿಯಾ ಇದೆ. ಅಂಥವ್ರನ್ನ ಹೋಮ್ ಐಸೋಲೇಷನ್ ಮಾಡಿದರೆ ಅರ್ಧಕ್ಕರ್ಧ ಬೆಡ್ಡು ಖಾಲಿ ಆಗ್ತದೆ, ಅದಕ್ಕಿಂತಲೂ ಹೆಚ್ಚು ಬೆಡ್ ಖಾಲಿ ಆಗ್ತದೆ. ಆವಾಗ ಈ ಯಾರಿಗೆ ಬೆಡ್ ನೆಸರಿ ಇದೆಯೋ, ಸೀನಿಯರ್ ಸಿಟಿಸನ್ಸ್ ಆಗಲಿ, ಈ ಶುಗರ್ ಇರೋರಾಗಲಿ, ಉಸಿರಾಡಲಿಕ್ಕೆ ತೊಂದರೆ ಇರೋರಾಗಲಿ, ಅಂಥವರಿಗೆ ಬೆಡ್ಡು ಇಮಿಡಿಯೇಟಾಗಿ ಖಾಲಿಯಾಗಿ ಸಿಗುತ್ತೆ. ಮತ್ತು ಸರ್ಕಾರಕ್ಕೆ ಇನ್ನೊಂದು ಮನವಿ ಮಾಡಿದ್ವಿ, ಆನ್ಲೈನ್ ಲೈವ್ ಎಲ್ಲಿ ಎಷ್ಟು ಬೆಡ್ಡು, ಎಲ್ಲಿ ಬೆಡ್ ಖಾಲಿ ಇದೆ, ಹೇಗಿದೆ ಪರಿಸ್ಥಿತಿ, ಗೌರ್ಮೆಂಟಲ್ಲಿ ಆಗಿರ್ಬೋದು, ಪ್ರೈವೇಟ್ನಲ್ಲಿ ಆಗಿರ್ಬೋದು ಅಂತ ಅದನ್ನು ಕೂಡ ಲೈವ್ ಆಗಿ ಜನರಿಗೆ ಗೊತ್ತಾಗುವಂಗೆ ಒಂದು ಆ್ಯಪ್ ಮೂಲಕನೋ ಒಂದು ಸೈಟ್ ಮೂಲಕನೋ ಒಂದು ಏನಾದರೂ ಮಾಡಿದರೆ ಜನರಿಗೂ ಈಸಿ ಆಗುತ್ತೆ. ಎಲ್ಲಿ ಅಪ್ರೋಚ್ ಮಾಡ್ಬೋದು, ಒಂದೊಂದು ಹಾಸ್ಪಿಟ್ಲಿಗೆ ಓಡಾಡ್ಕೊಂಡು ಅಲ್ಲಿ ಇಲ್ಲ ಅಂತೇಳಿ ಅದಾಗಿದೆ ನಿಜ. ಬಟ್ ಇನ್ ಫ್ಯೂಚರ್ ಅದಾಗದಿದ್ದಂಗೆ ನಾವು ಸಜೆಷನ್ಸ್ ಕೊಟ್ಟಿದ್ದೀವಿ. ಐ ಆಮ್ ಶ್ಯೂರ್ ದೇ ವಿಲ್ ಇಮಿಡಿಯೇಟ್ಲಿ ಅಡ್ರೆಸ್ ದ್ಯಾಟ್. ಸೊ ದ್ಯಾಟ್ ಈ ಪ್ಯಾಂಡಮಿಕ್ ಇದೆಯಲ್ಲ, ಇಟ್ಸ್ ನ್ಯೂ ಫಾರ್ ಎವ್ರಿಬಡಿ, ಫಾರ್ ದ ಹೋಲ್ ವರ್ಲ್ಡ್. ದಿನ ದಿನ ಒಂಥರ ಚೇಂಜ್ ಆಗ್ತಾ ಇರುತ್ತೆ. ಇವಾಗ ಬೆಂಗಳೂರು ಇಷ್ಟು ಆರಾಮಾಗಿದ್ದು ಒಂದು ವಾರ ಹಿಂದೆ, 10 ದಿವಸ ಹಿಂದೆ ಸಡನ್ ಆಗಿ ಚೇಂಜ್ ಆಯಿತು ನೋಡಿ. ಬಟ್ ಪ್ರಿಪರೇಷನ್ ಇಸ್ ಅ ಮಸ್ಟ್ ಆ್ಯಂಡ್ ವಿ ಹ್ಯಾವ್ ಟು ಕೀಪ್ ಚೇಂಜಿಂಗ್ ಅವರ್ ಸ್ಟ್ರಾಟಜೀಸ್. ದಟ್ಸ್ ವಾಟ್ ವಿ ಹ್ಯಾವ್ ಸಜೆಸ್ಟೆಡ್ ಟು ದ ಗವರ್ಮೆಂಟ್ ಆ್ಯಂಡ್ ದೇ ಸೆಡ್ ದೇ ಹ್ಯಾವ್ ಅಗ್ರೀಡ್ ಆ್ಯಂಡ್ ಇಮಿಡಿಯೇಟ್ ಆಗಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು. What is the opinion of the experts with regard to taking preventive actions? Like in Mumbai, in Dharavi, they administered hydroxychloroquine as preventive measure so that it doesn't become a community spread. So are you thinking on those lines also, because there are a lot of clusters in Bangalore as well? Are you thinking on that line? There are no medical evidences on that issue, so there is no unanimity, and it will be a huge wasted effort afterwards, and also it can be immunosuppressive. So there is no unanimity of opinion or consensus on that. But Mumbai took this, I think, step to prevent the community. Those were the ugly confused days. Sorry? Those were the ugly unclear days. Okay. So one more suggestion what we have given to the government is that since Bangalore is of course at least a month or so behind cities like Delhi and Mumbai, they have tried so many methods. They have failed in some, they have succeeded in some. We will take their best practices, so we don't have to reinvent the wheel, and we will apply it here, so that we can always look and see what they have done right. We'll adopt it. That's what they have also advised the government. I'm sure they will oblige. ವಿಶ್ವ ಆರೋಗ್ಯ ಸಂಸ್ಥೆಯ ದಕ್ಷಿಣ ಭಾರತದ ರಾಯಭಾರಿಗಳು ಆಗಿರ್ತಕ್ಕಂಥ ಶ್ರೀ ಆಶೀಶ್ ಸತ್ಪತಿ ಅವರು. ಥ್ಯಾಂಕ್ ಯು ಸರ್.
all of us have to understand that this is a pandemic which is going to stay for long. It's not going to go away in a day or two. So the actions have to be calibrated accordingly. We are very happy to see that the way government is taking advice from the technical experts and trying to take everybody along, including the private sector. WHO advises test, trace, treat and contain as the main motto for dealing with this pandemic at this point of time. And here we see that another the technology has also been added, and the Bangalore model of containing the spread so far has been appreciated, and we have also shared lots of learnings from here with other states, and we are working very closely with the government in this regard. And right now, like many of you are asking about the preventive steps, what could be taken, how we can take it forward. The steps are very simple, like wearing your face covers or face masks, avoiding the congregations. Those are the key steps which will be actually able to prevent the spread and development of clusters. Already there are definite SOPs which are in place to deal with the clusters. ಬಗ್ಗೆ ಏನು ಮಾಡಬೇಕು ಅಂತ ಅದೊಂದು ಪ್ರೋಟೋಕಾಲ್ ಇದೆ. ಈಗ ಕೆಲವರು ಕೇಳಿದ್ರು ಕ್ಲೋರೋಕ್ವಿನ್ ಬಗ್ಗೆ ಕೇಳಿದ್ರು. ಅದು ಕ್ಲೋರೋಕ್ವಿನ್ ಮಾಸ್ ಯೂಸ್ ಅಂದರೆ ಎಲ್ಲರೂ ತಗೊಳ್ಳುವಂಥದ್ದು ಸಂದರ್ಭ ಬರೋದಿಲ್ಲ. ಅಂದರೆ ಈವನ್ ಕ್ಲಸ್ಟರ್ಸಲ್ಲೂ ಅಷ್ಟೇ ಅದನ್ನು ಕೊಡ್ಕೊಡ್ಬೋದು. ಈವನ್ ಹಾಸ್ಪಿಟಲ್ಲೂ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಯಾರು ಕೋವಿಡ್ ವಾರ್ಡಲ್ಲಿ ವರ್ಕ್ ಮಾಡ್ತಾರೋ ಅಂಥವ್ರು ಮಾತ್ರ ತಗೋಬೇಕು. ಕೋವಿಡ್ ಹೊರಗಡೆ ವರ್ಕ್ ಮಾಡೋರು ಹೆಲ್ತ್ ಕೇರ್ ವರ್ಕರ್ಸ್ಗೆ ಅದು ಕ್ಲೋರೋಕ್ವಿನ್ ಕೊಡಬೇಕಾಗಿಲ್ಲ. ಈ ಟ್ರೀಟ್ಮೆಂಟ್ ಬಗ್ಗೆ ಕೇಳ್ತಾ ಇದ್ರಿ ಕೆಲವರು, ನೀವೇನು ಕೇಳಿದ್ರಿ ಅಂತಂದರೆ ಮನೆಯಲ್ಲಿ ಐಸೋಲೇಟ್ ಮಾಡಿದಾಗ, ಕ್ವಾರಂಟೈನ್ ಮಾಡಿದಾಗ ಏನು ಟ್ರೀಟ್ಮೆಂಟ್ ಅಂತ. ಸೊ ಇಲ್ಲಿ ಪ್ರಿನ್ಸಿಪಲ್ ಏನು ಅಂತಂದರೆ ಇವ್ರಿಗೆ ಕೋಮಾರ್ಬಿಡಿಟೀಸ್ ಇಲ್ಲ, ಇವರು 25, 30, 40 ವರ್ಷ ಇರ್ಬೋದು, ಇವ್ರಿಗೆ ನೆಗಡಿ, ಶೀತ, ಕೆಮ್ಮು ಬಂದು, ಜ್ವರ ಬಂದು ಅದೆಲ್ಲ ವಾಸಿ ಆಗಿರೋರು ಬಂದಾಗ ಅವ್ರ ಟೆಸ್ಟ್ ಪಾಸಿಟಿವ್ ಬಂದಿರುತ್ತೆ, ಇಂಥವ್ರು ಮಾತ್ರ ಐಸೋಲೇಟ್ ಮಾಡಬೇಕು. ಸೊ ಹಾಗೆಯೇ ಇದೆಲ್ಲ ನಾವು ಲೆಸನ್ಸ್ ಕಲ್ತಿರೋದು. ಎಲ್ಲಿಂದ ಕಲ್ತಿರೋದು? US, UK, ಸ್ಪೇನ್, ಇಟಲಿ, ಮಹಾರಾಷ್ಟ್ರ, ಡೆಲ್ಲಿ, ಇಲ್ಲೆಲ್ಲ ಬೆಡ್ಸ್ ಎಲ್ಲ ಜಾಸ್ತಿ ಎಲ್ಲ ಖಾಲಿ ಇಲ್ಲದೆ ಇರೋ ಕಾರಣ ಇದರಿಂದಾನೆ. ಏಸಿಂಪ್ಟಮ್ಯಾಟಿಕ್ ಪೇಷಂಟ್ಸ್, ಈಗ ನಮ್ಮ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಜವಳಿ ಅವರು ಹೇಳಿದ್ರು, ವಿಕ್ರಮ್ ಹಾಸ್ಪಿಟ್ಲಲ್ಲಿ 42 ಜನ ಇದ್ದಾರೆ. ಅದರಲ್ಲಿ 42 ಜನದಲ್ಲಿ 5 ಜನಕ್ಕೆ ಮಾತ್ರ ಆಕ್ಸಿಜನ್ ಬೇಕು, ಇನ್ನೆಲ್ಲ ಬಂದು ರೆಸ್ಟ್ ತಗೊಳ್ತಾ ಇದ್ದಾರೆ. ಡಾಕ್ಟರ್ ಶರಣ್ ಪಾಟೀಲ್ ಹೇಳಿದಾಗೆ ಫೋನ್ ಇಟ್ಕೊಂಡಿದ್ದಾರೆ, ಲ್ಯಾಪ್ಟಾಪ್ ಇಟ್ಕೊಂಡಿದ್ದಾರೆ, ಹಾಗೆ ಅವ್ರಿಗೆ ಭಯದಿಂದ ಅವರು ಹಾಸ್ಪಿಟಲ್ ಇದ್ದಾರೆ. ಸೊ ಅಂಥವರು ನಾವು ಹಾಸ್ಪಿಟಲ್ಗೆ ಸೇರಬೇಕಾಗಿಲ್ಲ ಅಂತ. ಅದರಲ್ಲೂ ಕೆಲವು ಗೈಡ್ಲೈನ್ಸ್ ಇದೆ, ಅದನ್ನು ಕಮಿಟಿ ಅದನ್ನೆಲ್ಲ ನೋಡ್ತಾ ಇದೆ. ಆ ಗೈಡ್ಲೈನ್ಸಲ್ಲಿ ಯಾರಿಗೆ ತೊಂದರೆ ಆಗಬಹುದು ಅಂತ ಅನಿಸುತ್ತೋ ಅಂಥವ್ರು ಮಾತ್ರ ಅವ್ರಿಗೇನು ತೊಂದರೆ ಇದ್ರೂ ಹಾಸ್ಪಿಟಲ್ಗೆ ಇಟ್ಕೋಬೇಕು. ಸೊ ಹಾಗೆಯೇ ಮನೆಯಲ್ಲೂ, ಈಗ ಮನೆಯಲ್ಲಿ ನೀವು ಕೇಳಿದ್ರಿ ಟಾಯ್ಲೆಟ್ಸ್, ವಾಶ್ರೂಮ್ ಇಲ್ಲದೆ ಇರ್ಬೋದು, ಒಂದೇ ಒಂದು ರೂಮ್ ಇರ್ಬೋದು, 5 ಜನ ಇರ್ಬೋದಲ್ಲಿ. ಸೊ ಅಂಥವ್ರಿಗೆ ನಾವು ಮಾಡೋಕ್ಕಾಗಲ್ಲ, ಅಂಥವ್ರಿಗೆ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನೇ ಮಾಡಬೇಕು. ಅದೆಲ್ಲ ಕಡೆನೂ ಗೈಡ್ಲೈನ್ಸ್ ಇದೆ. ಸೊ ಇದೆಲ್ಲ ಸೈಂಟಿಫಿಕ್ ಎವಿಡೆನ್ಸ್, ಸೈಂಟಿಫಿಕ್ ನಾಲೆಡ್ಜಿಂದನೇ ನಾವು ಅದನ್ನೆಲ್ಲ ಮಾಡಬೇಕು ಅಂತ ಹೊರಟಿದ್ದೀವಿ. ಹಾಗೆ ಗೌರ್ಮೆಂಟ್ ಈಗ 3 ದಿವಸದಿಂದ ಅವರು ಮೀಟಿಂಗ್ ಮಾಡ್ತಾನೆ ಇದ್ದಾರೆ. ಮೊದಲನೇ ಮೀಟಿಂಗು ಈಗ ತಾನೇ ನೀವು ಸಚಿವರು ಮಾತನಾಡೋ ಸಂದರ್ಭದಲ್ಲಿ ಒಂದೊಂದು ಗಮನಿಸಬಹುದಿತ್ತು. ನಾವು ಸ್ವಲ್ಪ ಹೊತ್ತಿನ ಮುಂಚೆ ಹೇಳ್ತಾ ಇದ್ವಲ್ಲ, ಬಳ್ಳಾರಿಯಲ್ಲಿ ಆಗಿದ್ದಂತ ಒಂದು ಘಟನೆ, ಒಂದೊಂದು ಗುಂಡಿಗೆ 3-4 ಶವಗಳನ್ನ ಹಾಕಿ ಅಂತ್ಯ ಸಂಸ್ಕಾರ ಮಾಡಿದಂತಹ ರೀತಿ. ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಟ್ಟು 6 ಜನರನ್ನ ಸಸ್ಪೆಂಡ್ ಮಾಡಲಾಗಿದೆ, ಅಮಾನತ್ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ಮುಂದೆ ಹೀಗಾಗೋದಿಲ್ಲ ಅಂತಾನೂ ಕೂಡ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ. ಆದ್ರೆ ಅವ್ರು ಹೇಳೋಕ್ಕಿಂತ ಮುಂಚೆ ಯಾದಗಿರಿಯಲ್ಲಿ ಹಿಂಗೆ ಆಗೋಗಿದೆ, ಬಟ್ ಅದು ಕೂಡ ನಿನ್ನೆ ಆಗಿರೋದು. ಬಟ್ ಇದೆಲ್ಲರಿಗೂ ಒಂದು ಎಚ್ಚರಿಕೆ ಈಗ ಸರ್ಕಾರದ ಕಡೆಯಿಂದ, ಹೀಗೆ ಮಾಡಿದ್ರೆ ಸಸ್ಪೆಂಡ್ ಆಗೋದು ಅಥವಾ ಕಠಿಣ ಕಾನೂನು ಕ್ರಮದ ಎಚ್ಚರಿಕೆ ಕೊಟ್ಟಿದೆ ಸರ್ಕಾರ. ಡೆಡ್ ಬಾಡಿಗಳ ಬಗ್ಗೆ ಅವ್ರು ನಡ್ಕೊಂಡಂತ ರೀತಿ ಬಗ್ಗೆ ನಾನು ಖಂಡನೆ ಮಾಡ್ತೇನೆ. ಅವ್ರ ಮೇಲೆ ಕ್ರಮನೂ ತಗೊಳ್ತಾ ಇದ್ದೇವೆ, ತಗೊಂಡಿದ್ದೇವೆ. ಅದ್ರ ಬಗ್ಗೆ ಏನ್ ನೀವು ತೋರಿಸೋದ್ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ. ಆ ತರ ವಿಷಯಗಳು ಜನರಿಗೆ ಗೊತ್ತಾಗಬೇಕು, ಸರ್ಕಾರಕ್ಕೆ ಗೊತ್ತಾಗಬೇಕು. ಅವ್ರ ಮೇಲೆ ನಾವು ಕ್ರಮನೂ ತಗೊಳ್ತೇವೆ. ಇನ್ ಮುಂದೆ ಇಂಥದ್ದು ಒಂದ್ ಸಂಗತಿ ರಿಪೀಟ್ ಆಗದಂಗೆ ಎಚ್ಚರ ವಹಿಸಕ್ಕೆ ಕ್ರಮ ತಗೊಂಡಿದ್ದೀವಿ. 6 ಜನ ಸಸ್ಪೆಂಡ್ ಆಗಿದ್ದಾರೆ ಬೆಳಿಗ್ಗೆನೆ, ಮತ್ತು ನಿನ್ನೆನೆ ಸಂಜೆ ನಾವು ಕಾನ್ಫರೆನ್ಸ್ ಮಾಡಿ ಜಿಲ್ಲಾಧಿಕಾರಿಗಳೇ ಬೇಷರತ್ತ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಡೆಡ್ ಬಾಡಿಗಳ ಬಗ್ಗೆ ಅವ್ರು ನಡ್ಕೊಂಡಂತ ರೀತಿ ಬಗ್ಗೆ ನಾನು ಖಂಡನೆ ಮಾಡ್ತೇನೆ. ಅವ್ರ ಮೇಲೆ ಕ್ರಮನೂ ತಗೊಳ್ತಾ ಇದ್ದೇವೆ, ತಗೊಂಡಿದ್ದೇವೆ. ಅದ್ರ ಬಗ್ಗೆ ಏನ್ ನೀವು ತೋರಿಸೋದ್ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ.
ಆ ಥರ ವಿಷಯಗಳು ಜನರಿಗೆ ಗೊತ್ತಾಗಬೇಕು, ಸರ್ಕಾರಕ್ಕೆ ಗೊತ್ತಾಗಬೇಕು. ಅವ್ರನ್ನ ನಾವು ಕ್ರಮನೂ ತಗೊಳ್ತೇವೆ. ಇನ್ನು ಮುಂದೆ ಇಂಥದ್ದು ಒಂದು ಸಂಗತಿ ರಿಪೀಟ್ ಆಗದಂಗೆ ಎಚ್ಚರ ವಹಿಸೋಕ್ಕೆ ಕ್ರಮ ತಗೊಂಡಿದ್ದೀವಿ. 6 ಜನ ಸಸ್ಪೆಂಡ್ ಆಗಿದ್ದಾರೆ ಬೆಳಿಗ್ಗೆನೆ, ಮತ್ತು ನಿನ್ನೆನೆ ಸಂಜೆ ನಾವು ಕಾನ್ಫರೆನ್ಸ್ ಮಾಡಿ ಜಿಲ್ಲಾಧಿಕಾರಿಗಳೇ ಬೇಷರತ್ತ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಟಿಬಿ, H1N1 ಇದನ್ನೆಲ್ಲ ಫೈಟ್ ಮಾಡಿದವರು. ಸೊ ಅದನ್ನ ನಮಗೆ ಬಿಡಬೇಕು. ನಾವು ಅದನ್ನೆಲ್ಲ ಹೇಳಿ ಅವ್ರಿಗೆಲ್ಲನೂ ಅದನ್ನ ಸ್ಟಿಗ್ಮಾ ಇರೋವನ್ನೆಲ್ಲ ಅದನ್ನ ಸರಿಪಡಿಸ್ಬೇಕು. ಹೌದು, ಭಯ ಇರುತ್ತೆ ಅವ್ರಿಗೆ. ಈ ಪಕ್ಕದ ಮನೆಯಲ್ಲೇ ಈಗ ಕೊರೋನಾ ಬಂದಿದೆ ಅಂದಾಗ ಹೇಳಿದ ತಕ್ಷಣ ನಾವು ಹೋಗಿ ಅವ್ರಿಗೆಲ್ಲ ಹೇಳ್ತೀವಿ. ಅದರಿಂದ ಏನು ಜಂಪ್ ಆಗೋದಿಲ್ಲ, ಅದು ಮನೆ ಕಿಟಕಿಯಿಂದ ಕಿಟಕಿಗೆ ಬರೋದಿಲ್ಲ. 1 ಮೀಟರ್ ಇದನ್ನೇ ಸಾಕು, ಕೊರೋನಾ ತಪ್ಪಿಸ್ಕೋಬಹುದು ಅಂತ. ಇದನ್ನೆಲ್ಲ ನಾವು ಹೇಳಿ ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಸೊ ಇದನ್ನೇ ಮಾಧ್ಯಮದವರು ಇದನ್ನ ತೋರಿಸ್ಬೇಕು. ನೀವು ತೋರಿಸ್ತಾ ಇದ್ದೀರಿ ಅದನ್ನೆಲ್ಲ. ಮಾಸ್ಕ್ ಹಾಕೋಬೇಕು ಅಂತ ನೀವು ಹೇಳ್ತಿದ್ದಾರೆ. ನೀವು ಹೇಳೋದ್ರಿಂದ ಆ ಭಯದಿಂದನೇ ತುಂಬಾ ಜನ ಮಾಸ್ಕ್ ಹಾಕೊಳ್ತಾ ಇದ್ದಾರೆ. ನಾನು ಅದನ್ನೇ ಹೇಳ್ತಾ ಇರೋದು, ವ್ಯಾಕ್ಸಿನ್ ಅಂತ ನೀವು ಹೇಳ್ಬೇಡಿ. ವ್ಯಾಕ್ಸಿನ್ ನಮ್ಮಲ್ಲಿ ಇದೆ. ಏನು ವ್ಯಾಕ್ಸಿನು? ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕ್ ಹಾಕೊಳ್ಳೋದು, ಆಮೇಲೆ ಕೈ ವಾಶ್ ಮಾಡೋದು, ಇದೇ ವ್ಯಾಕ್ಸಿನ್. ಇದು 95% ಪ್ರೊಟೆಕ್ಷನ್ ಸಿಗುತ್ತೆ. ಯಾವ ವ್ಯಾಕ್ಸಿನೂ ಪ್ರಪಂಚದಲ್ಲಿ 95% ಪ್ರೊಟೆಕ್ಷನ್ ಕೊಡಲ್ಲ. ಸೊ ಇದೇ ವ್ಯಾಕ್ಸಿನ್. ಸೊ ಇದನ್ನ ನಾವೆಲ್ಲರೂ ಜೊತೆಯಲ್ಲಿ ಫೈಟ್ ಮಾಡೋಣ ಅಂತಂದು ನಿಮಗೆ ಇದನ್ನ ಮಾಧ್ಯಮದವರು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಈಗ ಸಾಮಾನ್ಯ ಜ್ವರ, ಕೆಮ್ಮು, ಶೀತ ಇದು ಸಣ್ಣ ಪುಟ್ಟ ಸಮಸ್ಯೆ ಆಗಿ ಹಾಸ್ಪಿಟಲ್ ಹೋದ್ರು ಮೊದಲು ಕೋವಿಡ್ ಟೆಸ್ಟ್ ಮಾಡ್ಕೊಂಡು ಹೇಳ್ತಾರೆ. ಕೋವಿಡ್ ಟೆಸ್ಟ್ ಮಾಡ್ಕೊಂಡು ಅವನು 3 ದಿನ 4 ದಿನ ರಿಪೋರ್ಟ್ ಕೊಡೋ ತನಕ ಮತ್ತೆ ಟ್ರೀಟ್ಮೆಂಟ್ ಕೊಡ್ತಿದ್ರು. ಈ ಸಮಸ್ಯೆಗೆ ಸರ್ಕಾರ ಇದುವರೆಗೆ ಯಾವುದೋ ಪರಿಹಾರ ಕಂಡುಕೊಳ್ಳೋ ಪ್ರಯತ್ನ ಮಾಡಿದೆ. ಯಾಕೆ ಸರ್? ಇಲ್ಲ, ಇದು ಕೆಮ್ಮು, ನೆಗಡಿ, ಶೀತ ಈ ಥರ ಬರೋದು, ಇದು ನಾವು ಏನಂತ ಹೇಳ್ತೀವಿ ILA ಅಂತ ಹೇಳ್ತೀವಿ. ಇದು ನೀವು ಫೆಬ್ರವರಿಗೆ ನೀವು ಹೋದರೆ, ಫೆಬ್ರವರಿಯಲ್ಲಿ ಕೋವಿಡ್ ಇರಲಿಲ್ಲ ನಮ್ಮ ಇಂಡಿಯಾದಲ್ಲಿ, ಜಾನ್ವರಿಗೇ ಅನ್ಕೊಳ್ಳಿ. ಅವಾಗ ನಾವು ಯಾರಿಗೂ ನೀವು ಆ ಟೆಸ್ಟ್ ಮಾಡಿ ಈ ಟೆಸ್ಟ್ ಮಾಡಿ ಅಂತ ಹೇಳ್ತಾ ಇರಲಿಲ್ಲ. ಎಲ್ಲ ಬೇರೆ ಫ್ಲೂ, ಈಗ ನಾನು ಎಷ್ಟೋ ಥರದ ಫ್ಲೂನ ನಾನು ನೋಡಿದ್ದೀನಿ, ನನ್ನ ಎಕ್ಸ್ಪೀರಿಯನ್ಸು 35 ವರ್ಷದಲ್ಲಿ. ಸೊ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅನ್ನೋದು ನಿಮ್ಗೆ ಅರ್ಥ ಆದರೆ ಅವಾಗ ಇದು ಈಸಿ ಆನ್ಸರ್ ಮಾಡೋದು. ಇದು ಏನು ಅಂತಂದರೆ ಇಲ್ಲಿ ಇನ್ಫೆಕ್ಟಿವಿಟಿ ರೇಟ್ R0 ಅಂತ ಹೇಳ್ತೀವಿ, ಅದು ಜಾಸ್ತಿ ಇರೋದ್ರಿಂದ ಬೇರೆಯವ್ರನ್ನ ಪ್ರೊಟೆಕ್ಟ್ ಮಾಡೋದಕ್ಕಾಗಿ ನೀವು ಟೆಸ್ಟ್ ಮಾಡಿ ಅಂತ ಹೇಳ್ತಾ ಇರೋದು. ಅದನ್ನು ನಾವೇನೋ ಲಾಸ್ಟ್ ಮಂತ್ ಅಥವಾ ಅದರ ಲಾಸ್ಟ್ ಮಂತ್ ಯಾರಿಗೂ ನೀವು ಇದನ್ನು ಟೆಸ್ಟ್ ಮಾಡ್ಕೊಂಬನ್ನಿ ಆಮೇಲೆ ನೋಡೋದು ಅಂತ ಹೇಳ್ತಾ ಇರಲಿಲ್ಲ. ಇವಾಗ ಮಾತ್ರ ಹೇಳ್ತಾ ಇದ್ದೀವಿ. ಯಾಕೆಂದರೆ ಸ್ವಲ್ಪ ಕೇಸಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಅದನ್ನು ಕಂಟೈನ್ ಮಾಡೋದಕ್ಕೆ, ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ, ಎಸ್ಪೆಷಲಿ ಅವ್ರಿಗೆ ನೆಗಡಿ, ಶೀತ, ಕೆಮ್ಮಿರೋರಿಗೆ, ಮನೆಯಲ್ಲಿ 70 ವರ್ಷದವ್ರು ಇರ್ಬೋದು, ಇನ್ನೇನೋ ತೊಂದರೆ ಇರೋರು ಇರ್ಬೋದು, ಅವ್ರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಮಾತ್ರ ಇದನ್ನು ಹೇಳ್ತಾ ಇದ್ದೀವಿ ಅಷ್ಟೇ. ಇನ್ನೇನೂ ಇಲ್ಲ ಅದರಲ್ಲಿ ಹಿಂದೆ. ಡಾಕ್ಟರ್ ಪ್ರದೀಪ್ ರಂಗಪ್ಪ ಅವರು ನಮ್ಮ ಟೆಲಿ ICU ಅಲ್ಲಿ ಒಂದು ಯೂನಿಟ್ ಹೆಡ್ ಅವರು. ಯಾವ ರೀತಿ ICU ಅನ್ನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ರೀತಿ ನಮ್ಮ ರೋಗಿಗಳು ಅಲ್ಲಿ ದಾಖಲಾಗ್ತಾರೆ, ICU ಹೋದ್ಮೇಲೆ ಕೇಂದ್ರ ಸ್ಥಳದಿಂದಾನೆ, ಬೆಂಗಳೂರಿನಿಂದಾನೆ ಅವರು ಅಲ್ಲಿ ಮಾರ್ಗದರ್ಶನ ಕೊಟ್ಟು ಆ ರೋಗಿಯನ್ನ, ಅವರ ಜೀವವನ್ನು ಕಾಪಾಡುವಂಥ ಕೆಲಸದಲ್ಲಿ ತಲ್ಲೀನರಾಗಿದ್ದಾರೆ. ಹೊಸ ಬಗೆಯ ಒಂದು ವಿಧವಾದಂಥ ಚಿಕಿತ್ಸೆಯ ಪ್ರಕಾರವನ್ನು ಕೂಡ ಸಿದ್ಧ ಮಾಡಿದ್ದಾರೆ. ಅವರು ಇವತ್ತು ನಿಮ್ಮ ಜೊತೆ ಮಾತಾಡ್ತಾರೆ. ವಿಶೇಷವಾಗಿ ಮಾರ್ಟ್ಯಾಲಿಟಿ ರೇಟ್ ಬಗ್ಗೆ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಎಷ್ಟಿದೆ ಮಾರ್ಟ್ಯಾಲಿಟಿ ರೇಟು, ನಮ್ಮ ರಾಜ್ಯದಲ್ಲಿ ಎಷ್ಟಿದೆ, ಬೆಂಗಳೂರಿನಲ್ಲಿ ಎಷ್ಟಿದೆ ಅನ್ನೋದು ಸ್ವಲ್ಪ ನಂಬರ್ಸನ್ನು ಕೊಡಿ. ಎಲ್ರಿಗೂ ನಾನು ICU ಸೊಸೈಟಿಗೆ ನ್ಯಾಷನಲ್ ವೈಸ್ ಪ್ರೆಸಿಡೆಂಟು. ಸೊ ಪ್ರಮುಖವಾಗಿ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಈ ಸರ್ಕಾರ, ಕರ್ನಾಟಕದ ಸರ್ಕಾರ ಏನಿದೆಯೋ ಅದು 10 ವಾರಗಳಿಂದ ವಿಶೇಷವಾದ ಕ್ರಮಗಳು ತಗೊಂಡಿದೆ ಸಾವಿನ ಕಡಿಮೆ ಮಾಡೋದಕ್ಕೆ. ಯಾಕಂದರೆ ಈ ಡೆತ್ ಅನ್ನೋದಿದೆಯಲ್ಲ, ಇದು ನಾವು ಹೇಗೆ ಹೆಲ್ತ್ ಕೇರ್ ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ ಅನ್ನೋದು ಒಂದು ಸೂಚನೆ. ಇವಾಗ ಇಡೀ ದೇಶದಲ್ಲಿ ಮೊದಲನೇ ರಾಜ್ಯ ಈ ಒಂದು ಟೆಲಿ ICU ಅನ್ನೋದನ್ನು ಅಳವಡಿಸ್ಕೊಂಡು ಕರ್ನಾಟಕ. ಇನ್ಫ್ಯಾಕ್ಟ್ ಈ ವಿಷಯದಲ್ಲಿ ಸಾಕಷ್ಟು ರಾಜ್ಯಗಳು ನಮಗೆ ಮಾಹಿತಿಗೆ ಕೇಳ್ತಾ ಇದ್ದಾರೆ, ಹೇಗೆ ಟೆಲಿ ICUನ ನಡೆಸೋದು. ಅದಕ್ಕೆ ನಾವು ಸೊಸೈಟಿಯಿಂದ ಗೈಡ್ಲೈನ್ಸನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ ಫುಲ್ ದೇಶಕ್ಕೆ. ಸೊ ಹಾಗಾಗಿ ಕರ್ನಾಟಕ ಸರ್ಕಾರ ಮೊದಲಿಗೆ ಈ ಥರ ಒಂದು ಕ್ರಮ ಇಡೀ ದೇಶದಲ್ಲಿ ತಗೊಂಡಿದೆ. ಇದನ್ನು ನಾವು ಅಭಿನಂದಿಸಲೇಬೇಕಾಗುತ್ತೆ. ಸೊ ಇದರಿಂದ ಏನು ನಾವು ಸಾಧಿಸಿದ್ದೀವಿ ಅನ್ನೋದು ನಿಮಗೆ ಪ್ರಶ್ನೆ ಆಗಿರುತ್ತೆ. ಸೊ ಇದು ನೀವು ತಿಳ್ಕೊಳ್ಳೇಬೇಕು. ಏನಂದ್ರೆ ಇಡೀ ದೇಶದ್ದು ನೀವು ಮಾರ್ಟ್ಯಾಲಿಟಿ ಅಂತ ಏನು ನೋಡ್ತೀರಾ, ಕೇಸ್ ಫ್ಯಾಟಾಲಿಟಿ ರೇಟು ಅದು 3.5% ಅಲ್ಲಿ ಇದೆ. ಇವತ್ತು ಡೆಲ್ಲಿದು, ಇವತ್ತಿಂದು ನಾನು ಹೇಳ್ತಾ ಇದ್ದೀನಿ, 3.13% ಇದೆ ಡೆಲ್ಲಿ ಮೃತಪಡೋದು. ಮುಂಬೈಯಲ್ಲಿ ಇವತ್ತು ಈಗ ಮಾತಾಡುವಾಗ 5.86% ಇದೆ. ಮಹಾರಾಷ್ಟ್ರದಲ್ಲಿ 4.49% ಇದೆ. 10 ದಿನ ಹಿಂದೆ ನಾನು ಸ್ಟ್ಯಾಟಿಸ್ಟಿಕ್ಸು ಸರ್ಕಾರ ಕಲಿಸಿದ್ದೆ, ಸುಧಾಕರ್ ಸರ್ಗೂ ಕಲಿಸಿದ್ದೆ.
ಕರ್ನಾಟಕದ್ದು ಡಿಸ್ಟ್ರಿಕ್ಟ್ಸ್ ಇದೆಯಲ್ಲ, ಜಿಲ್ಲೆಗಳು 28 ಡಿಸ್ಟ್ರಿಕ್ಟ್ಸ್ ನಾವು ಟೆಲಿ-ICU ಮೂಲಕ ಕವರ್ ಮಾಡ್ತಾ ಇದ್ದೀವಿ ಇವತ್ತಿಗೆ. 28 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಕೇಸ್ ಫೆಟಾಲಿಟಿ ರೇಟ್ 0.98 ಇತ್ತು. ಇಡೀ ದೇಶದಲ್ಲಿ ಎಲ್ಲದಕ್ಕಿಂತ ಕಡಿಮೆ ನಮ್ಮದೇ ಇದೆ, 10 ದಿನ ಇದೆ. ಬಟ್ ಈ ರೇಟು ಸ್ವಲ್ಪ ಜಾಸ್ತಿ ಆಗಿದ್ದು. ಬೆಂಗಳೂರಲ್ಲಿ ಮರಣ ರೇಟ್, ಡೆತ್ ರೇಟ್ಸ್ ಅನ್ನೋದು ಜಾಸ್ತಿ ಆಗಿತ್ತು. 10 ದಿನ ಹಿಂದೆ 5% ವರೆಗೂ ಹೊರಟೋಗಿತ್ತು. ಎಲ್ಲರಿಗೂ ಗೊತ್ತೇ ಇದೆ, ಅದ್ರ ಬಗ್ಗೆ ಸಾಕಷ್ಟು ಚರ್ಚೆನಾಯಿತು. ಇಮಿಡಿಯೇಟ್ಲಿ ಸುಧಾಕರ್ ಸರ್ ಮೀಟಿಂಗ್ಗೆ ಕರೆದ್ರು. ಮೀಟಿಂಗಲ್ಲಿ ಸಾಕಷ್ಟು ಕ್ರಮಗಳು ತಗೊಂಡಿದ್ದೀವಿ. ಈಗ ಎಷ್ಟಿದೆ ಅಂದರೆ ಇವತ್ತಿಗೆ ಬೆಂಗಳೂರಲ್ಲಿ 2.08ಗೆ ಆಲ್ರೆಡಿ ಇಳಿದ್ಬಿಟ್ಟಿದೆ. ಏನಕ್ಕೆ ಇಳಿದಿದೆ ಅಂದರೆ ಸಾಕಷ್ಟು ಕ್ರಮಗಳು ತಗೊಂಡಿದ್ದಾರೆ. ಆಮೇಲೆ ಇದು ಬೆಡ್ ಸ್ಟೇಟಸ್ ಅನ್ನೋದು ಏನಿದೆ ಅದು ಸಾಕಷ್ಟು ಡಿಲೇ ಆಗಿ ಭಾಳ ತಡದಿಂದ ಪೇಷಂಟ್ಸು ಆಸ್ಪತ್ರೆಗೆ ಹೋಗಿ ಸೇರ್ಕೊಳ್ತಿದ್ರು. ಸೊ ಅದಕ್ಕೆಲ್ಲ ಸೂಕ್ತ ಕ್ರಮಗಳು ಸರ್ಕಾರ ತಗೊಂಡಿದ್ದಾರೆ. ಆಮೇಲೆ ಅದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದೊಂದು. ಅಲ್ಲಿ ಬೆಂಗಳೂರಲ್ಲಿರೋ ಸರ್ಕಾರಿ ಆಸ್ಪತ್ರೆಗೂ ಟೆಲಿ-ICU ಸಪೋರ್ಟ್ ಕೊಡಬೇಕು ಅಂತ ಅದಕ್ಕೂ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಈಗ 3 ಖಾಸಗಿ ಆಸ್ಪತ್ರೆಗಳು ಟೆಲಿ ಸರ್ವಿಸ್ ಅನ್ನೋದು ಇಡೀ ಕರ್ನಾಟಕಕ್ಕೆ ಕೊಡ್ತಾ ಇದೆ. 28 ರಾಜ್ಯಕ್ಕೆ 28 ಜಿಲ್ಲೆಗಳಿಗೆ 2 ಹಾಸ್ಪಿಟಲ್ ಕೊಡ್ತಾ ಇದೆ. ಬೆಂಗಳೂರಲ್ಲಿರೋ ಎಲ್ಲ ಸರ್ಕಾರದ ಹಾಸ್ಪಿಟ್ಲು, ಆಮೇಲೆ ಕೋವಿಡ್ ಟ್ರೀಟ್ ಮಾಡುವಂಥ ಆಸ್ಪತ್ರೆಗಳಿಗೆ ಇನ್ನೊಂದು ಹಾಸ್ಪಿಟ್ಲನ್ನು ಕೊಡೋಕ್ಕೆ ಎಲ್ಲ ತಜ್ಞರು, ನಮ್ಮ ICUಲಿ ತರಬೇತಿ ಪಟ್ಟಿರುವಂಥ ಒಂದು ಸ್ಪೆಷಲಿಸ್ಟ್ಗಳು ಅದಕ್ಕೆ ಸೂಕ್ತ ಕ್ರಮಗಳು ಕೊಡ್ತಾ ಇದ್ದಾರೆ. ಇದರಲ್ಲಿ ಟ್ರೀಟ್ಮೆಂಟ್ ಒಂದೇ ಆಗೋದಿಲ್ಲ. ಟ್ರೀಟ್ಮೆಂಟ್ ಕೊಡೋದ್ರ ಜೊತೆಗೆ ಸಮಾನವಾದಂಥ ಒಂದು ಟ್ರೀಟ್ಮೆಂಟ್ ಏನು ಕೊಡೋದಿಲ್ಲ. ಯಾಕಂದರೆ ದಿನದಿನಕ್ಕೂ ಪ್ರೋಟೋಕಾಲ್ಗಳು ಬದಲಾವಣೆ ಆಗ್ತಾ ಇರುತ್ತೆ. ಈ ಒಂದು ಮಾಹಿತಿನೂ ಆ ಜಿಲ್ಲೆಯಲ್ಲಿ ಕೊಡುವಂಥ ಒಂದು ಕೇರ್ ಡಾಕ್ಟರ್ಗಳು ಇರ್ತಾರಲ್ಲ ಅವ್ರಿಗೂ ಮಾಹಿತಿ ಸೂಕ್ತವಾಗಿ ಸಿಗ್ತಾನೆ ಇರುತ್ತೆ ಈ ಟೆಲಿ-ICU. ಸೊ ಇದರಿಂದ ಒಂದು ನಾಲೆಜ್ ಟ್ರಾನ್ಸ್ಫರ್ ಅಂತಲೂ ಆಗುತ್ತೆ. ಆಮೇಲೆ ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್ ಆಸ್ ಪರ್ ಎವಾಲ್ವಿಂಗ್ ಪ್ರೋಟೋಕಾಲ್ಸ್ ಬದಲಾಗ್ತಾ ಇದ್ರೆ ಅದರದ್ದು ಮಾಹಿತಿ ದಿವಸ ನಾವು 4 hours ನಾವು ಈ ಟೆಲಿ-ICUಲಿ ನಾವು ಡೆಡಿಕೇಟ್ ಮಾಡ್ತೀವಿ. ಸೊ ಇದರಲ್ಲಿ ಸಾಕಷ್ಟು ನಾಲೆಜ್ ಇನ್ಫಾರ್ಮೇಷನ್ನು, ಆಮೇಲೆ ಸೂಕ್ತ ಟ್ರೀಟ್ಮೆಂಟ್ ಹೇಗೆ ಕೊಡಬೇಕು ಇದೆಲ್ಲ ನಿರ್ಧಾರ ಆಗುತ್ತೆ. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಇವತ್ತು ಎಲ್ಲ ನಮ್ಮ ಎಕ್ಸ್ಪರ್ಟ್ಸ್ ಕಮಿಟಿ ಒಂದು ಸಭೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ಆರೋಗ್ಯ ಸಚಿವರು, ನಮ್ಮ ಗೃಹ ಸಚಿವರು, ನಾವು ಭಾಗಿಯಾಗಿ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಎಲ್ಲ ಉನ್ನತ ಮಟ್ಟದ ಅಧಿಕಾರಿಗಳು ಒಂದು 2-3 ಗಂಟೆಗಳು ಇವತ್ತು ಸುದೀರ್ಘವಾದಂಥ ಸಭೆಯನ್ನು ಮಾಡಿದ್ದೀವಿ. ಕಾರಣ ಇವತ್ತು ಬೆಂಗಳೂರಿನಲ್ಲಿ ಹೆಚ್ಚಿನ ಪ್ರಕರಣಗಳು ಕಳೆದ 8 ದಿವಸದಲ್ಲಿ ಆಗಿರುವಂಥದ್ದು, 23ನೇ ತಾರೀಕಿಂದ 30ನೇ ತಾರೀಕುವರೆಗೂ. ಮತ್ತು ಸಾವು ಕೂಡ ಕೆಲವು ಸಂಖ್ಯೆಗಳಲ್ಲಿ ಹೆಚ್ಚಾಗಿದ್ದಂಥದ್ದು. ಇನ್ನು ಮುಂದೆ ಹೋಗುವಂಥ ಸಂದರ್ಭಗಳಲ್ಲಿ ಏನು ನಾವು 5 ಪ್ರಖರಗಳು ಇವತ್ತು ಯಾವ ರೀತಿ 5 ಟಿಗಳನ್ನು ನಾವು ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9 ಗಂಟೆಗೆ.